ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಮ್ಮ ಕೆಲಸದ ರೀತಿನೇ ಬದಲಾಯಿಸೋಕೆ ಬಂದಿರೋ ಕೆಲವು ಸೂಪರ್ ಎಐ ಟೂಲ್ಸ್ ಬಗ್ಗೆ ಮಾತಾಡೋಣ. ನಿಜ ಹೇಳಬೇಕಂದ್ರೆ ಇವು ನಮ್ಮ ಕ್ರಿಯೇಟಿವಿಟಿಗೆ ಹೊಸ ರೆಕ್ಕೆ ಕೊಡುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣವಾ? ಈ ಮಾತು ಕೇಳೋಕೆ ಸಿಂಪಲ್ ಆಗಿದ್ರೂ ತುಂಬಾ ಪವರ್ಫುಲ್. ಯಾಕಂದ್ರೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಲ್ಲಿ ಈ ಎಐ ಟೂಲ್ಗಳನ್ನ ಬಳಸದೇ ಇರೋದು ಅಂದ್ರೆ ನಾವು ಬೇಕು ಅಂತಾನೆ ರೇಸ್ನಲ್ಲಿ ಹಿಂದೆ ಉಳಿದ ಹಾಗೆ. ಇದು ಈಗ ಒಂದು ಆಯ್ಕೆ ಅಲ್ಲ, ಬದಲಿಗೆ ಒಂದು ಅವಶ್ಯಕತೆ. ನೋಡಿ, ಎಐ ಬಂದ್ಮೇಲೆ ನಾವು ಕೆಲಸ ಮಾಡೋ ರೀತಿ ಸಂಪೂರ್ಣವಾಗಿ ಬದಲಾಗಿದೆ. ಎಫಿಷಿಯನ್ಸಿ ಜಾಸ್ತಿ ಮಾಡೋಕೆ, ಹೊಸ ಐಡಿಯಾಗಳನ್ನ ಹುಟ್ಟುಹಾಕೋಕೆ ಈ ಟೂಲ್ಗಳೀಗ ತುಂಬಾನೇ ಮುಖ್ಯ. ಇವು ಬರೀ ನಮ್ಮ ಟೈಮ್ ಸೇವ್ ಮಾಡಲ್ಲ, ಬದಲಿಗೆ ನಾವು ಯೋಚನೆ ಮಾಡದೇ ಇರೋ ಹೊಸ ಹೊಸ ದಾರಿಗಳನ್ನ ತೋರ್ಸತ್ತೆ. ಹಾಗಾದ್ರೆ ಈ ಹೊಸ ಡಿಜಿಟಲ್ ಯುಗದಲ್ಲಿ ಮುಂದ್ ಹೋಗೋದು ಹೇಗೆ? ಅದಕ್ಕೆ ಉತ್ತರನೇ ಈ ಟೂಲ್ಗಳು. ಸರಿ, ಹಾಗಾದ್ರೆ ಮೊದಲು ನಮ್ಮ ಪರ್ಸನಲ್ ಅಸಿಸ್ಟೆಂಟ್ ತರ ಕೆಲಸ ಮಾಡೋ ಟೂಲ್ಗಳ ಬಗ್ಗೆ ನೋಡೋಣ. ಅಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ, ಟೆಕ್ನಿಕಲ್ ಪ್ರಾಬ್ಲಮ್ಗಳಲ್ಲಿ, ರಿಸರ್ಚ್ ಮಾಡೋವಾಗ, ಹೀಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡೋ ಟೂಲ್ಗಳು. ಎಲ್ಲರಿಗೂ ಒಂದಲ್ಲ ಒಂದು ಸಲ ಈ ಥರ ಆಗೇ ಇರುತ್ತೆ ಅಲ್ವಾ? ಏನೋ ಒಂದು ಸ್ಪ್ರೆಡ್ಶೀಟ್ನಲ್ಲಿ ಕೆಲಸ ಮಾಡ್ತಿರ್ತೀವಿ ಅಥವಾ ಯಾವುದೋ ಆ್ಯಪ್ ಯೂಸ್ ಮಾಡ್ತಿರ್ತೀವಿ, ಸಡನ್ ಆಗಿ ಸ್ಟಕ್ ಆಗಿಬಿಡ್ತೀವಿ. ಮುಂದೇನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಆ ಟೈಮ್ನಲ್ಲಿ ಯಾರಾದ್ರೂ ಬಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ವೆಲ್, ಅದಕ್ಕೆ ಇಲ್ಲೊಂದು ಸಖತ್ ಸೊಲ್ಯೂಷನ್ ಇದೆ. ಅದೇ ಗೂಗಲ್ ಎಐ ಸ್ಟುಡಿಯೋ. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ನಮ್ಮ ಸ್ಕ್ರೀನ್ ಮೇಲೆ ಏನಿದೆ ಅಂತ ನೋಡಿ ನಾವು ಮಾಡಬೇಕಾಗಿರೋ ಕಾಂಪ್ಲೆಕ್ಸ್ ಕೆಲಸಗಳಿಗೂ ರಿಯಲ್ ಟೈಮಲ್ಲಿ ಗೈಡ್ ಮಾಡುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಈಗ ಗೂಗಲ್ ಶೀಟ್ಸ್ನಲ್ಲಿ ಒಂದು ಕಾಲಮ್ನಲ್ಲಿರೋ ಡೇಟಾನ ಎರಡಾಗಿ ಭಾಗಿಸ್ಬೇಕು ಅಂದ್ಕೊಳ್ಳಿ. ಏನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ಎಐಗೆ ಸ್ಕ್ರೀನ್ ಶೇರ್ ಮಾಡಿ ಕೇಳಿದ್ರೆ ಸಾಕು. ಅದು ತಕ್ಷಣ ಡೇಟಾ ಮೆನುಗೆ ಹೋಗಿ ಅಲ್ಲಿ ಸ್ಪ್ಲಿಟ್ ಟೆಕ್ಸ್ಟ್ ಟು ಕಾಲಮ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಅಂತ ಹಂತ ಹಂತವಾಗಿ ಹೇಳ್ಕೊಡುತ್ತೆ. ನೋಡಿ, ಟೆಕ್ನಾಲಜಿ ಎಷ್ಟೊಂದು ಸುಲಭ ಆಗ್ಬಿಡುತ್ತೆ ಇದ್ರ ಜೊತೆ. ಸರಿ, ಈಗ ಇನ್ನೊಂದು ಪ್ರಾಬ್ಲಮ್ ಕಡೆ ಬರೋಣ. ಅದು ರಿಸರ್ಚ್. ಕೆಲಸಕ್ಕಾಗ್ಲಿ, ಕಾಲೇಜ್ ಪ್ರಾಜೆಕ್ಟ್ಗಾಗ್ಲಿ ಒಂದು ವಿಷಯದ ಬಗ್ಗೆ ಆಳವಾಗಿ ರಿಸರ್ಚ್ ಮಾಡೋಕೆ ಎಷ್ಟು ಸಮಯ ಹಿಡಿಯುತ್ತಲ್ವಾ? ಇದಕ್ಕೆ ಜೆಮಿನೈ ಡೀಪ್ ರಿಸರ್ಚ್ ಒಂದು ಪರ್ಫೆಕ್ಟ್ ಪರಿಹಾರ. ಇದೇನ್ ಮಾಡುತ್ತೆ ಅಂದ್ರೆ, ನೂರಾರು ವೆಬ್ಸೈಟ್ಗಳಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅದನ್ನ ಅನಲೈಸ್ ಮಾಡಿ, ಒಂದು ಅಚ್ಚುಕಟ್ಟಾದ ಫಾರ್ಮ್ಯಾಟ್ನಲ್ಲಿ ಒರಿಜಿನಲ್ ಸೋರ್ಸ್ ಲಿಂಕ್ಗಳ ಜೊತೆಗೆ ನಮ್ಮ ಮುಂದೆ ಇಡುತ್ತೆ. ಇದರಿಂದ ರಿಸರ್ಚ್ ಮಾಡೋ ಕೆಲಸ ನಿಮಿಷಗಳಲ್ಲಿ ಮುಗಿದು ಹೋಗುತ್ತೆ. ಸಾಮಾನ್ಯವಾಗಿ ಚಾಟ್ ಜಿಪಿಟಿ ಪ್ಲಸ್ ತರಹದ ಪವರ್ಫುಲ್ ರಿಸರ್ಚ್ ಟೂಲ್ಗಳನ್ನ ಬಳಸಬೇಕು ಅಂದ್ರೆ ಪ್ರತಿ ತಿಂಗಳು ಸುಮಾರು $2 ಅಂದ್ರೆ ಹೆಚ್ಚು ಕಡಿಮೆ $1,600 ಚಾರ್ಜ್ ಮಾಡ್ತಾರೆ. ಆದ್ರೆ ಇಲ್ಲೇ ಇದೆ ನೋಡಿ ಟ್ವಿಸ್ಟ್. ಜೆಮಿನಿ ಡೀಪ್ ರಿಸರ್ಚ್ ಅಷ್ಟೇ ಪವರ್ಫುಲ್ ಆಗಿರೋ ಫೀಚರ್ಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಡುತ್ತೆ. ಹೌದು, ನೀವು ಕೇಳಿದ್ದು ಸರಿ, ಝೀರೋ ಕಾಸ್ಟ್. ಇದು ನಿಜಕ್ಕೂ ಗೇಮ್ ಚೇಂಜರ್. ಮುಂದೆ ಯಾರಿಗೆಲ್ಲ ಹೊಸದಾಗಿ ಏನಾದ್ರೂ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ಇದೆಯೋ ಅವರಿಗಾಗಿರೋ ಟೂಲ್ಸ್ ಬಗ್ಗೆ ಮಾತಾಡೋಣ. ಆಪ್ ಡೆವಲಪರ್ ಇರ್ಬೋದು, ಕಂಟೆಂಟ್ ಕ್ರಿಯೇಟರ್ ಇರ್ಬೋದು, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ಒಂದು ಸಖತ್ ಐಡಿಯಾ ಇರುತ್ತೆ, ಆದ್ರೆ ಅದನ್ನ ನಿಜ ಮಾಡಬೇಕಾಗಿರೋ ಕೋಡಿಂಗ್ ನಾಲೆಜ್ ಇರೋದಿಲ್ಲ. ಇದು ತುಂಬಾ ಕಾಮನ್ ಪ್ರಾಬ್ಲಮ್. ಅಂಥವರಿಗಾಗಿಯೇ ಇರೋದು ಬೋಲ್ಟ್ ಎಐ. ಇದು ನಿಜಕ್ಕೂ ಒಂದು ಮ್ಯಾಜಿಕ್ ತರ. ಒಂದು ಸಿಂಪಲ್ ಟೆಕ್ಸ್ಟ್ ಕಮಾಂಡ್ ಕೊಟ್ಟರೆ ಸಾಕು, ನಿಮಿಷಗಳಲ್ಲಿ ಒಂದು ಫುಲ್ ಫಂಕ್ಷನಿಂಗ್ ವೆಬ್ ಆಪ್ ರೆಡಿ ಮಾಡಿಕೊಡುತ್ತೆ. ಉದಾಹರಣೆಗೆ, ನನಗೊಂದು ಫೋಟೋದಿಂದ ಬ್ಯಾಕ್ಗ್ರೌಂಡ್ ತೆಗೆಯೋ ಟೂಲ್ ಬೇಕು ಅಂತ ಟೈಪ್ ಮಾಡಿದ್ರೆ ಸಾಕು, ಆಪ್ ರೆಡಿ. ಸರಿ, ಈಗ ಕಂಟೆಂಟ್ ಕ್ರಿಯೇಟರ್ಸ್ಗಾಗಿ ಒಂದು ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಬಗ್ಗೆ ನೋಡೋಣ. ಅದರ ಹೆಸರು ಗ್ರಾವಿಟಿ ರೈಟ್. ಇದನ್ನ ಯಾಕೆ ಆಲ್ ಇನ್ ಒನ್ ಅಂತಾರೆ ಅಂದ್ರೆ, ಇದ್ರಲ್ಲಿ ಎಲ್ಲವೂ ಇದೆ. ಯೂಟ್ಯೂಬ್ಗೆ ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡ್ಬೇಕಾ? ಇದೆ. ನಿಮಿಷಗಳಲ್ಲಿ ಎಸ್ಇಒ ಫ್ರೆಂಡ್ಲಿ ಬ್ಲಾಗ್ ಪೋಸ್ಟ್ ಬರೀಬೇಕಾ? ಅದಕ್ಕೂ ಟೂಲ್ ಇದೆ. ಅಷ್ಟೇ ಯಾಕೆ, ಕೆಲವೇ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಸಾಕು, ಕಂಟೆಂಟು, ಇಮೇಜ್ ಸಮೇತ ಒಂದು ಕಂಪ್ಲೀಟ್ ವೆಬ್ಸೈಟ್ ಅನ್ನೇ ರೆಡಿ ಮಾಡಿಕೊಡುತ್ತೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಆಟೋಮೇಟ್ ಮಾಡುತ್ತೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬರೋಣ. ಇದು ಸ್ವಲ್ಪ ಅಡ್ವಾನ್ಸ್ಡ್. ಯಾರೆಲ್ಲ ತಮ್ಮ ಡೇಟಾ ಮೇಲೆ ಕಂಟ್ರೋಲ್ ಇರಬೇಕೋ, ಪ್ರೈವಸಿ ಮುಖ್ಯ ಅಂತಾರೋ ಅವರಿಗಾಗಿರೋ ಟೂಲ್ಗಳು ಇವು. ಯಾವುದೇ ಕ್ಲೌಡ್ ಸರ್ವಿಸ್ಗೆ ಅಥವಾ ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಕೊಡದೆ ಪವರ್ಫುಲ್ ಎಐ ಆಪ್ಸ್ಗಳನ್ನ ರನ್ ಮಾಡೋಕೆ ಸಾಧ್ಯನಾ? ಡೇಟಾ ಪ್ರೈವಸಿ ಬಗ್ಗೆ ಚಿಂತೆ ಇದ್ದೇ ಇರುತ್ತಲ್ವಾ? ಇದಕ್ಕೆ ಉತ್ತರನೇ ಪಿನೋಕಿಯೋ. ಇದು ನಿಮ್ದೇ ಕಂಪ್ಯೂಟರ್ನಲ್ಲಿ ಪವರ್ಫುಲ್ ಓಪನ್ ಸೋರ್ಸ್ ಎಐ ಟೂಲ್ಗಳನ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡೋಕೆ ಅವಕಾಶ ಕೊಡುತ್ತೆ. ಓಪನ್ ಸೋರ್ಸ್ ಅಂದ್ರೆ ಇದರ ಹಿಂದಿರೋ ಟೆಕ್ನಾಲಜಿ ಎಲ್ಲರಿಗೂ ಓಪನ್ ಆಗಿರುತ್ತೆ, ಯಾರು ಬೇಕಾದ್ರೂ ಬಳಸಬಹುದು. ಇದರಿಂದ ಆಗೋ ದೊಡ್ಡ ಲಾಭ ಅಂದ್ರೆ ನಿಮ್ಮ ಡೇಟಾ ನಿಮ್ಮ ಕಂಪ್ಯೂಟರ್ ಬಿಟ್ಟು ಎಲ್ಲೂ ಹೋಗಲ್ಲ, ಸಂಪೂರ್ಣ ಪ್ರೈವಸಿ. ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ಸಬ್ಸ್ಕ್ರಿಪ್ಷನ್ ಫೀ ಕೂಡ ಇರಲ್ಲ. ಉದಾಹರಣೆಗೆ, ವಿಡಿಯೋ ಬ್ಯಾಕ್ಗ್ರೌಂಡ್ ರಿಮೂವರ್ನಂಥ ಟೂಲ್ಗಳನ್ನ ಪೂರ್ತಿ ಕಂಟ್ರೋಲ್ ಜೊತೆ ಬಳಸಬಹುದು.
AI ವಿಡಿಯೋ ಕ್ರಿಯೇಟ್ ಮಾಡುವಾಗ ಒಂದು ದೊಡ್ಡ ಚಾಲೆಂಜ್ ಇದೆ. ಒಂದು ಸೀನ್ನಿಂದ ಇನ್ನೊಂದು ಸೀನ್ಗೆ ಹೋಗುವಾಗ ಕ್ಯಾರೆಕ್ಟರ್ನ ಮುಖ ಚೇಂಜ್ ಆಗ್ತಾನೇ ಇರುತ್ತೆ. ಇದನ್ನ ಫ್ಲಿಕರಿಂಗ್ ಫೇಸ್ ಅಂತಾರೆ. ಇದು ವಿಡಿಯೋ ನೋಡೋ ಅನುಭವವನ್ನೇ ಹಾಳು ಮಾಡುತ್ತೆ. ಈ ಪ್ರಾಬ್ಲಮ್ಗೆ ಈಗ 2 ಒಳ್ಳೆ ಸೊಲ್ಯೂಷನ್ಸ್ ಇದೆ. ಒಂದು ಕ್ಲಿಂಗ್ AI, ಇದು ಪ್ರೊಫೆಷನಲ್ ರಿಸಲ್ಟ್ ಕೊಡುತ್ತೆ, ಆದ್ರೆ ಇದು ಪೇಯ್ಡ್. ಇನ್ನೊಂದು ಹೇಲೋ AI, ಇದು ಫ್ರೀ ಆದ್ರೂ ತುಂಬಾನೇ ಇಂಪ್ರೆಸಿವ್ ರಿಸಲ್ಟ್ ಕೊಡುತ್ತೆ. ಸೊ ಪ್ರಾಜೆಕ್ಟ್ನ ಅಗತ್ಯಕ್ಕೆ ತಕ್ಕಂತೆ ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬಹುದು. ಹಾಗಾದ್ರೆ ಈ ಎಲ್ಲಾ ಟೂಲ್ಗಳ ಬಗ್ಗೆ ತಿಳ್ಕೊಂಡ್ಮೇಲೆ ನಮಗೆ ಏನ್ ಗೊತ್ತಾಗುತ್ತೆ? ಇವುಗಳನ್ನ ಬಳಸಿ ನಮ್ಮ ಕೆಲಸವನ್ನ ಸ್ಮಾರ್ಟ್ ಆಗಿ ಮಾಡಬಹುದು, ಕಷ್ಟಪಟ್ಟು ಅಲ್ಲ. ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಿಸಿ ಹೊಸ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯಬಹುದು. ಬನ್ನಿ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ನಾವು 3 ತರದ ಟೂಲ್ಸ್ಗಳ ಬಗ್ಗೆ ನೋಡಿದ್ವಿ. ಮೊದಲನೇದು AI ಸಹಾಯಕರು, ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಹೆಲ್ಪ್ ಮಾಡೋಕೆ. ಎರಡನೇದು ಕ್ರಿಯೇಟರ್ಸ್ ಟೂಲ್ ಕಿಟ್, ಯಾವುದೇ ಟೆಕ್ನಿಕಲ್ ಸ್ಕಿಲ್ ಇಲ್ದೇನೆ ಏನಾದ್ರೂ ಕ್ರಿಯೇಟ್ ಮಾಡೋಕೆ. ಮತ್ತು ಕೊನೆಯದಾಗಿ ಅಡ್ವಾನ್ಸ್ಡ್ ಪ್ಲೇಗ್ರೌಂಡ್, ಡೇಟಾ ಪ್ರೈವಸಿ ಮತ್ತು ಹೆಚ್ಚಿನ ಕಂಟ್ರೋಲ್ಗಾಗಿ. ಸರಿ, ಈಗ ಈ ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡು ಯೋಚನೆ ಮಾಡಿ, ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ದೈನಂದಿನ ಜೀವನದಲ್ಲಿ ಮೊದಲು ಯಾವ ಕೆಲಸವನ್ನ ಆಟೋಮೇಟ್ ಮಾಡಬೇಕು ಅಂತ ಅನ್ಸುತ್ತೆ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಯೋಚಿಸ್ತಾ ಇರಿ. Thanks for watching. Like, share, subscribe.